ಇನ್ನು ಕನ್ನಡದಲ್ಲಿ ನಂಬರ್ 1 ಸೀರಿಯಲ್ನಲ್ಲಿ ಬರ್ತಿದ್ದಂಥ ಈ ಸೀರಿಯಲ್ನಲ್ಲಿ ಹಾಗೂ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ನಟಿ ಇದೀಗ ಸಾವನ್ನಪ್ಪಿರುವಂಥ ಘಟನೆ ನಡೆದಿರುವಂಥದ್ದು. ರಸ್ತೆ ಅಪಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಏನೋ ಚಿತ್ರರಂಗದಲ್ಲಿ ಸಾವು ನೋವುಗಳು, ಆತ್ಮಹತ್ಯೆಗಳು, ಒಂದು ಕಡೆ ಹೃದಯಾಘಾತದಿಂದ ಸಾವನ್ನಪ್ಪಿರೋ, ಒಂದು ಕಡೆ ಹೀಗೆ ಸಾಲು ಒಂದು ಕಡೆ ಆಗ್ತದೆ, ಮತ್ತೊಂದು ಕಡೆ ದುರಂತ ಅಂತ್ಯ. ಅದೇನಪ್ಪ ಅಂತಂದರೆ ಅಪಘಾತದಿಂದ ಕೊನೆಯುಸಿರೆಳೆದಿರುವಂಥದ್ದು. ಈಗ ಇದೇ ಸಾಲಿನಲ್ಲಿ ಕನ್ನಡದ ಜೀ ವಾಹಿನಿಯಲ್ಲಿ ಮೂಡಿ ಬರ್ತಿದ್ದ ಮಹಾನದಿ ಸೀರಿಯಲ್ನಲ್ಲಿ ಪ್ರಮುಖವಾಗಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂಥ ರಚನಾ ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಇನ್ನು ರಚನಾ ಅವರು ಒಂದು ಲವ್ ಪ್ರಕರಣದಲ್ಲಿ ತುಂಬಾ ಕಾಂಟ್ರವರ್ಸಿ ಸುದ್ದಿಲಿದ್ದರು. ಇದಾದ ನಂತರ ಮಹಾನದಿ ಸೀರಿಯಲ್ನಲ್ಲಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದುಕೊಡ್ತಿತ್ತು. 1500 ಅದಕ್ಕೆ ಎಪಿಸೋಡ್ಗಳು ಈ ಸೀರಿಯಲ್ ಮೂಡಿ ಬರ್ತಾಯಿತ್ತು. ಇನ್ನು ಈ ಸೀರಿಯಲ್ನಲ್ಲಿ ಸಕ್ಸಸ್ಫುಲ್ಲಾಗಿ ಕೂಡ ಕಾಣಿಸ್ಕೊಂಡಿದ್ದರು. ಇನ್ನು ನಾಯಕಿಯಾಗಿ ಕೂಡ ಅದ್ಭುತವಾದಂಥ ಅಭಿನಯ ಕೂಡ ಇವರು ಮಾಡಿದಂಥ ರಚನಾ ಅವರು. ಇನ್ನು ಇದೇ ಸಂದರ್ಭದಲ್ಲಿ ಬರ್ತ್ಡೇ ಪಾರ್ಟಿಯನ್ನು ಮುಗಿಸಿಕೊಂಡು ಬೆಂಗಳೂರಿನಲ್ಲಿ ಒಂದು ದೇವಸ್ಥಾನಕ್ಕೆ ಅಂತ ತೆರಳುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಅಂದರೆ ಬೆಂಗಳೂರು ಹೈವೇನಲ್ಲಿ ಇದ್ದಂಥ ಸೋಲೂರಿನ ಬಳಿ ಇದ್ದಂಥ ಒಂದು ನಿಂತಿದ್ದಂಥ ಕ್ಯಾಂಟರ್ಗೆ ಹಿಂಬಾಗಿನಿಂದ ಹೊಡೆದಂಥ ಪರಿಣಾಮವಾಗಿ ಮೂವರು ಸ್ನೇಹಿತರು ಮತ್ತು ರಚನಾ ಅವರು ಸ್ಥಳದಲ್ಲೇ ಇದ್ದರು. ಸದ್ಯ ಮೂವರು ಕೂಡ ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಮತ್ತೊಬ್ಬರು ಸಾವು ಬದುಕಿನ ಹೋರಾಟವನ್ನು ಮಾಡ್ತಾ ಆಸ್ಪತ್ರೆಗೆ ಸೇರಿದ್ದಾರೆ. ಸದ್ಯ ರಚನಾ ಮತ್ತು ಜೀವನ್ ಸುರೇಶ್ ಇಬ್ಬರು ಕೂಡ